ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಫಸ್ಟ್ ಕಾರ್ಡ್ ಸ್ಟಾರ್ ಕಾರ್ಡ್ ಬಂದಿದೆ. ವಿಶ್ ಗ್ರ್ಯಾಂಟೆಡ್ ಅಂತ ಹೇಳ್ತೀವಿ, ಅಲೈನ್ಮೆಂಟ್ ಅಂತ ಹೇಳ್ಬೋದು, ಕ್ರಿಯೇಟ್ ಮೂಮೆಂಟ್ ಅಂತ ಕರಿಬೋದು. ಅಲ್ಲಿ ನಿಮಗೆ ತುಂಬ ಗ್ರೇಸ್ ಇರುತ್ತೆ. ಮೇ ಬಿ ನೀವು ಒಂದು ಶಾಪ್ ಓಪನ್ ಮಾಡ್ತಿರೋ, ಬಿಸ್ನೆಸ್ ಓಪನ್ ಮಾಡ್ತಿರೋ ಅಥವಾ ಸ್ಟೋರ್ ಓಪನ್ ಮಾಡ್ತೀರಾ ಅಂತ ಕೂಡ ಕೆಲವರಿಗೆ ಫ್ರೆಂಡ್ಸ್, ಎಲ್ರಿಗೂ ಅನ್ವಯಿಸಲ್ಲ, ನಾನು ಮಾಡ್ತಾ ಇಲ್ಲ ಅಂತ ಅನಿಸ್ಬೋದು. ಇದು ಫ್ಯೂಚರ್ ರೀಡಿಂಗು. ಎಲ್ಲ ಮಂತ್ ಕಂಪ್ಲೀಟ್ ಆದಮೇಲೆ ಮತ್ತೆ ತಿರ್ಗಾ ಬಂದು ರೀಡಿಂಗ್ನ ನೋಡಿಬಿಟ್ಟು ರಿಸೊನೇಟ್ ಆಗಿಲ್ಲ ಅಂದರೆ ಆಗಿಲ್ಲ ಅಂತ ಅಂದ್ಕೊಳ್ಳಿ. ಮುಂಚೆನೇ ಡಿಸೈಡ್ ಮಾಡಬೇಡಿ. ರೆಡ್ ರೋಸಸ್ ಕಾಣಿಸ್ತಾ ಇದೆ ನನಗೆ, ತುಂಬ ಹೂಗಳು, ರೆಡ್ ರೋಸಸ್ ಅಂತ ಹೇಳ್ಬೋದು. ಮೇ ಬಿ ನೀವು ಯಾರಿಗಾದ್ರೂ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೋದು ಅಥವಾ ಅದರ್ ಪರ್ಸನ್ ಅಂತ ಹೇಳುತ್ತೆ. ಸಮಥಿಂಗ್ ವಾಚಿಂಗ್ ಅಂತ ಹೇಳ್ತೀವಿ. ನೀವು ಯಾವುದ್ರ ಮೇಲೂ ನಿಗಾ ಇಟ್ಟಿದ್ದೀರಾ ಅಥವಾ ನಿಮ್ಮ ಕೆಲಸನೇ ಆ ಥರದ್ದು ನೋಡ್ಕೊಂಡಿರೋದು. ಏನಾದರೂ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಥವಾ ಸ್ಕಿನ್ ಡರ್ಮಾ ರೋಲಿಂಗ್ ಆ ಥರ ಏನಾದರೂ ಸ್ಕಿನ್ ಫೀಲಿಂಗ್ ಆ ಥರ ಏನಾದರೂ ಮಾಡ್ಕೊಳ್ತೀರಾ ಅಂತ ಕೂಡ ಕೇಳ್ತಾ ಇದೆ ಕಾರ್ಡ್, ಹೇಳ್ತಾ ಇದೆ. ಸೆಕೆಂಡ್ ಕಾರ್ಡ್ ನನಗೆ 9 ಆಫ್ ಕಪ್ಸ್ ಬಂದಿದೆ. ಮೇ ಬಿ ನೀವು ಓನಾಗಿ ಏನಾದರೂ ಪರ್ಲ್ಸಿಂದ, ಮುತ್ತುಗಳಿಂದ, ಮಣಿಗಳಿಂದ, ಬೀಡ್ಸಿಂದ ಏನಾದರೂ ಮಾಡ್ತಾ ಇದ್ದೀರಾ, ಬ್ರಾಸ್ಲೆಟ್ ಥರ ಅಥವಾ ಕ್ರಿಸ್ಟಲ್ ಸ್ಟೋರ್ಗೆ ಹೋಗಿ ಕೆಲವೊಂದು ಕ್ರಿಸ್ಟಲ್ಸ್ನ ತೊಗೊಳ್ತಾ ಇರ್ಬೋದು. ಗೋಲ್ಡೇ ಆಗಿರ್ಬೋದು ಅದು. ಸೊ ಮೇ ಬಿ 7th ಹೌಸ್ ಲಾರ್ಡ್ ಅಂತ ಕರಿತೀವಿ. ಸಮಥಿಂಗ್ ಶಾಪಿಂಗ್ ಮಾಡ್ತೀರಾ ಅಂತ ಕೂಡ ಹೇಳ್ತಾ ಇದೆ. 9 ಆಫ್ ಕಪ್ಸ್ ಸಕ್ಸಸ್ ಅಂತ ಹೇಳ್ತೀನಿ ನಾನು. ಥರ್ಡ್ ಕಾರ್ಡ್ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಮೇ ಬಿ ಕಾಯಿನ್ಸ್, ಹಣದ ಬಗ್ಗೆ ಪ್ಲ್ಯಾನಿಂಗ್ ಇದೆ ಅಥವಾ ಗೇಮ್ ಆಡ್ತಾ ಇದ್ದೀರಾ, ಯಾವುದಾದ್ರೂ ಗೇಮ್ ಆಡ್ತಾ ಇದ್ದೀರಾ. ತುಂಬ ಸ್ವಲ್ಪ ಈ ನೆಕ್ ಹತ್ರ ಅಥವಾ ನಿಮ್ಮ ಜಾ ಲೈನ್ ಅಂತ ಏನು ಕರಿತೀವಿ, ಏನೋ ಡಬಲ್ ಚಿನ್ ಥರ ಬೆಳ್ಕೊಂಡಿರ್ಬೋದು. ಸ್ವಲ್ಪ ಫೇಸ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಮುಖಕ್ಕಾಗಿ ಇರುವಂಥ ಕೆಲವೊಂದು ಎಕ್ಸಸೈಸ್ನ ನೀವು ಮಾಡಿ ಅಂತ ಹೇಳ್ತಾ ಇದೆ. ಕೆಲವ್ರಿಗೆ ಮಲಗಿರ್ತೀರ ನೀವು ನೈಟ್ ಹೊತ್ತಲ್ಲಿ, ಬೆಳಗ್ಗೆ ಯಾರ್ದಾದ್ರೂ ಎಮರ್ಜೆನ್ಸಿ ಅಥವಾ ಅರ್ಜೆಂಟಾಗಿ ಕಾಲ್ ಬರ್ಬೋದು. ಸಡನ್ನಾಗಿ ಅವಸರವಾಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಎಲ್ಲಿಗಾದ್ರೂ ಹೋಗುವಂಥ ಚಾನ್ಸಸ್ ಕೂಡ ಇದೆ ಅವ್ರಿಗೆ. ಅಥವಾ ಅಲ್ಲಿ ಹೋದ್ಮೇಲೆ ಏನಾದರೂ ಚಾಯ್ಸ್ ಡಿಸಿಷನ್ ಮಾಡುವಂಥ ಚಾನ್ಸಸ್ ಕೂಡ ಇದೆ. ಫೋರ್ತ್ ಕಾರ್ಡ್ ನನಗೆ 7 ಆಫ್ ಕಪ್ಸ್ ಬಂದಿದೆ. ಯಾರಾದರೂ ನಿಮಗೆ ಸಡನ್ನಾಗಿ ಪ್ರಪೋಸ್ ಮಾಡ್ಬೋದು ಅಥವಾ ನೀವು ಯಾರಿಗಾದ್ರೂ ಫೀಲಿಂಗ್ಸ್ನ ಸಡನ್ನಾಗಿ ಹೇಳ್ಬೋದು. ಸೊ ನಂಗೆ ನೀವಂದರೆ ಇಷ್ಟ ಅಂತ, ಅವರು ಕೂಡ ಹಾಂ ಹೌದು ನನಗೂ ನೀವಂದರೆ ಇಷ್ಟ ಅಂತ ಹೇಳ್ಬೋದು. ಸಡನ್ನಾಗಿ ಆಗ್ಬೋದು ಅಂತ ಹೇಳ್ಬೋದು. ಸೊ ಮೇ ಬಿ ನೀವು ಆಲ್ರೆಡಿ ಮ್ಯಾರಿಡ್ ಆಗಿದ್ರೆ, ಇಲ್ಲ ಅಂದರೂ ಕೇರ್ಫುಲ್ ಆಗಿರಿ. ಸನ್ ಕಾರ್ಡ್ ಕೂಡ ಬಂದಿದೆ, ಪ್ರೆಗ್ನೆನ್ಸಿ ಕಾರ್ಡ್ ಅಂತ ಕರಿತೀವಿ ನಾವು. ಮೇ ಬಿ ನೀವು ಅಥವಾ ನಿಮ್ಮ ಪಾರ್ಟ್ನರಲ್ಲಿ ಯಾರಾದರೂ ಒಬ್ಬರು ಸಡನ್ನಾಗಿ ಹೇಳ್ಬೋದು ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ. ಸೊ ಕೇರ್ಫುಲ್ ಅಂತ ಹೇಳ್ತೀನಿ. ಮ್ಯಾರಿಡ್ ಆಗಿದ್ದರೆ ಕಂಗ್ರೆಸ್ ಹೇಳ್ತೀನಿ ನಾನು. 5th ಕಾರ್ಡ್ ನನಗೆ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ. ಮೋಟಿವೇಟೆಡ್ ಅಂತ ಕರಿತೀವಿ ಕಾರ್ಡ್ನ. ಸೊ ಯಾರು ನಿಮ್ಮ ಅಟೆನ್ಷನ್ಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಸ್ಟಬರ್ನ್ ಎನರ್ಜಿ ಇದೆ, ಲಿಟಲ್ ಬಿಟ್ ಎಸ್ಸು ಹೇಳಲ್ಲ, ನೋನು ಹೇಳಲ್ಲ. ಸೊ ಒಂದು ಕಾನ್ಸ್ಟೆಂಟಾಗಿ ಇರ್ತಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಮಿರಾಕಲ್ಸ್ ಬಗ್ಗೆ ಬಿಲೀವ್ ಬರ್ಬೋದು, ಮ್ಯಾಜಿಕ್ ಬಗ್ಗೆ ಅಂತ ಹೇಳ್ಬೋದು. ಕಾಮಾಗಿರೋಕ್ಕೆ ಟ್ರೈ ಮಾಡಿ ಈ ಮಂತಲ್ಲಿ ಅಂತ ಹೇಳುತ್ತೆ. ಸ್ಕಿನ್ಗೋಸ್ಕರ ತುಂಬ ನೀವು ಹೋಮ್ ರೆಮಿಡೀಸ್ನ ಮಾಡ್ತೀರಾ. ಸ್ಕಿನ್ ವರ್ಕ್, ಗ್ಲೋವಿಂಗ್ ಸ್ಕಿನ್ ಅಂತ ಹೇಳುತ್ತೆ. ಸ್ಕಿನ್ ತುಂಬ ಶೈನ್ ಆಗುವಂಥ ಚಾನ್ಸಸ್ ಇದೆ. ತುಂಬ ರಿಪಿಟೇಟಿವ್ ಕೆಲಸನ ಮಾಡ್ತೀರಾ, ಅದೇ ಮಾಡ್ತಾ ಇರ್ತೀರಾ. ಸೊ ಮತ್ತು ಯಾರು ಏನೇ ಹೇಳಿದ್ರು ಅದೇ. ವೆಕೇಷನ್ಸ್ನ ಹೇಳ್ತೀನಿ ನಾನು. ನಿಮ್ಮ ವರ್ಕ್ ಲೈಫಲ್ಲಿ ಕೂಡ ಕಾಮಾಗಿರಿ. ಸೊ ಎಲ್ಲ ಚೆನ್ನಾಗಿದೆ. ಲೋನ್ಗೇನಾದರೂ ಟ್ರೈ ಮಾಡ್ತಾಯಿದ್ರೆ, ಆದರೆ ಯಾವುದಾದ್ರೂ ಡಾಕ್ಯುಮೆಂಟ್ಗೆ, ಯಾವುದಾದ್ರೂ ಕೆಲಸಕ್ಕೆ, ಸೊ ರಿಲೇಟೆಡ್ ಟು ಗೌರ್ಮೆಂಟ್ ಅವ್ರ ಬ್ಯಾಂಕಿಗೆ ರಿಲೇಟ್ ಆಗಿದ್ರೆ ಅದು ಸಕ್ಸಸ್ ಆಗೋ ಚಾನ್ಸಸ್ ಇದೆ. ಸೊ ನೀವು ಕ್ರೆಡಿಟ್ ಕಾರ್ಡಿಗೆ ಅಪ್ಲೈ ಮಾಡಿದ್ರು ಅಥವಾ ATM ಕಾರ್ಡಿಗೆ ಅಪ್ಲೈ ಮಾಡಿದ್ರು ಅಥವಾ ಮೇಲಲ್ಲೋ ಅಥವಾ ಪೋಸ್ಟಲ್ಲೋ ಆ ಕಾರ್ಡು ನಿಮ್ಮ ಮನೆಗೆ ಬರೋವಂಥ ಚಾನ್ಸಸ್ ಇದೆ. ಮೇಲ್ ಬಾಕ್ಸ್ನ ಚೆಕ್ ಮಾಡ್ಕೊಳ್ಳಿ. ಸೊ ಆ ಥರ ಸಮಥಿಂಗ್ ಅರೌಂಡ್ ಯು ಅಂತ ಹೇಳುತ್ತೆ ಈ ಮಂತ್ ಪೂರ್ತಿ.